ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತು ನಮ್ಮ ಮನೆಗೆ ನಮ್ಮ ಅಪ್ಪಾಜಿ ಬಂದಿದ್ದಾರೆ. ಅವರಿಗೆ ಸ್ವಲ್ಪ ಬೆಳಗ್ಗೆ ತಿಂಡಿಗೆ ಅಂತೇಳಿ ಎಗ್ ರೈಸ್ ಮಾಡಿದ್ದೆ. ನಮ್ಮ ಮನೆಯವರು ಎಗ್ ಬಿರಿಯಾನಿ ಮಾಡಲಿಕ್ಕೆ ಹೇಳಿದರು. ನಂಗೆ ಟೈಮ್ ಆಗಲಿಲ್ಲ, ಸೊ ಹಂಗಾಗಿ ಎಗ್ ಫ್ರೈಡ್ ರೈಸ್ ಮಾಡಿಬಿಟ್ಟೆ. ಸೊ ಅವರು ಬಂದಿದ್ದರು, ಹಂಗಾಗಿ ನನ್ನ ಕೈ ರುಚಿ ತೋರ್ಸೋಣ ಅವರಿಗೆ. ಅಂದರೆ ಅವಾಗೆಲ್ಲ ನಾನು ಇದನ್ನೆಲ್ಲ ಅಲ್ಲಿ ಮಾಡ್ತಿರ್ಲಿಲ್ಲ, ಎಗ್ ರೈಸ್ ಎಲ್ಲ ಮಾಡ್ತಿರ್ಲಿಲ್ಲ. ನಮ್ಮ ಅಮ್ಮವ್ರ ಮನೆ ಮಾಮೂಲಿ ಉಪ್ಸಾರು, ಹುಳಿ ಸಾರು ಈ ಥರ ಮಾಡ್ತಿದ್ದು. ಆಮೇಲೆ ಈ ಮೊಬೈಲ್ಗಳು ಬಂದಮೇಲೆ ನಾನು ಕಲ್ತ್ಕೊಂಡಿದ್ದು ಎಲ್ಲ ಫ್ರೈಡ್ ರೈಸು ಆ ರೀತಿದು ಎಲ್ಲನೂ ಮಾಡಲಿಕ್ಕೆ. ಸೊ ಹಂಗಾಗಿ ನಮ್ಮ ಅಪ್ಪಾಜಿನೂ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡ್ತೀನಿ ಟೇಸ್ಟ್ ನೋಡಲಿ ಅಂತೇಳಿ ಹಾಕ್ಕೊಟ್ಟೆ. ಅವ್ರು ನಮ್ಮ ಮನೆಗೆ ಬಂದಾಗ ಯಾವಾಗಲೂ ಏನು ತಿನ್ನೋದೇ ಇಲ್ಲ, ಒಂದು ಲೋಟ ಕಾಫಿ ಅಥವಾ ಟೀ ಕುಡಿದ್ಬಿಟ್ಟು ಹಾಗೆ ಹೊರಟೋಗ್ಬಿಡ್ತಾರೆ. ಸೊ ಹಂಗಾಗಿ ಇವತ್ತು ಹೆಂಗೋ ಬೆಳಿಗ್ಗೆನೇ ಬಂದಿದ್ದರು. ಇತ್ತು ರೈಸು ಗೊಜ್ಜು ಎಲ್ಲ ಇತ್ತು ಫ್ರೈಡ್ ರೈಸಿಂದು. ಸೊ ಅವ್ರು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಸ್ವಲ್ಪ ಹಾಗೆ ಇದೆಲ್ಲ ಸ್ವಲ್ಪ ಗೊಜ್ಜು ಗ್ರೇವಿ ಎಲ್ಲ ಹಾಗೆ ತೆಗೆದಿಟ್ಕೊಂಡಿದ್ದೆ. ನಾನು ಗ್ರೇವಿ ಅಂದರೆ ಸಾಸ್ ಎಲ್ಲ ಯೂಸ್ ಮಾಡಲ್ಲ. ಸೊ ನಾನು ಮನೇಲೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಅವನ್ನೆಲ್ಲನೂ ಕೂಡ ರುಬ್ಕೊಂಡು ಮಸಾಲೆ ಆ್ಯಡ್ ಮಾಡ್ಕೊಳ್ಳೋದು. ನಾನು ಹೊರಗಡೆಯಿಂದ ಅಂಗಡಿದು ಹಾಕಲ್ಲ. ಏನೋ ಎಮರ್ಜೆನ್ಸಿ ಅಂತ ಹಾಕ್ಲೇಬೇಕು ಅಂತ ಬಂದಾಗ ಮಾತ್ರ ತರ್ಸಾಕ್ತೀನಿ. ಅದು ಬಿಟ್ಟರೆ ಇನ್ನು ನನ್ನ ಮನೇಲೆ ಸಾಸು ಗೀಸು ಎಲ್ಲ ನಾನೇ ರೆಡಿ ಮಾಡ್ಕೊತೀನಿ. ಟೊಮೊಟೊ ಸಾಸು, ಹಾಗೆ ಚಿಲ್ಲಿ ಸಾಸ್ ಎಲ್ಲನೂ, ಹಾಗೆ ಸೋಯಾ ಸಾಸು ಕೂಡ. ಸೊ ಬನ್ನಿ ಅವರಿಗೆ ಹಾಕ್ಕೊಡೋಣ, ತೋರಿಸ್ತೀನಿ ನಮ್ಮ ಅಪ್ಪಾಜಿನ. ಮನೆಗೆ ನಮ್ಮ ಅಪ್ಪಾಜಿ ಬಂದಿದ್ದಾರೆ ನೋಡಿ. ನಮ್ಮ ಅಕ್ಕನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇಲ್ಲ ನಮ್ಮ ಅಪ್ಪ ಬಂದಿದ್ದಾರೆ. ಹಾಯ್ ಮಾಡಪ್ಪ. ಓಕೆ ಬನ್ನಿ. ಹಾಗೆ ಅಡುಗೆ ಮನೆಯಲ್ಲಿ ಇವತ್ತು ಓಕೆ ಅವರಿಗೆ ಸ್ವಲ್ಪ ಎಗ್ ರೈಸ್ ಇದೆ, ಅದು ಸ್ವಲ್ಪ ಬಿಸಿ ಮಾಡಿ ಹಾಗೆ ಫ್ರೈ ಮಾಡಿಕೊಟ್ಬಿಡೋಣ. ಹಂಗಾಗಿ ಮಾಡ್ತಾಯಿದ್ದೀನಿ ನೋಡಿ. ಬೆಳಗ್ಗೆ ಮಾಡಿದ್ದೆ, ಬೆಳಗ್ಗೆ ಎಗ್ ರೈಸ್ ಮಾಡಿದ್ದೆ. ಸೊ ಅದನ್ನೇ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ. ನೋಡಿ ಈ ರೀತಿ ಆಗಿತ್ತು. ಸರಿ, ನಮ್ಮ ಅಕ್ಕ ಓಂ ಶಕ್ತಿಗೆ ಹೋಗಿದ್ಲು ನಿನ್ನೆ ಮೊನ್ನೆ. ಹಂಗಾಗಿ ಈಗ ಫೋನ್ ಮಾಡಿದರು ಅಪ್ಪ, ಬಂದ ಏನು ಅಂತೇಳಿ. ಅದೇ ಅವ್ರ ಹತ್ರನೇ ಮಾತಾಡ್ತಿದ್ರು. ಅದಕ್ಕೆ ಬಂದ್ಲೇನಪ್ಪ ಅಂತ ಕೇಳಿದೆ. ಅವರಿಗೆ ತಿಂಡಿ ಹಾಕ್ಕೊಟ್ಟಿದ್ದೆ, ತಿಂಡಿ ತಿಂತಾಯಿದ್ರು. ಟಿ ವಿ ಸೌಂಡ್ ತುಂಬ ಇತ್ತು, ಅವ್ರು ನೋಡ್ತಾ ಇದ್ರಲ್ಲ ಅಂತೇಳಿ ನಾನು ಹಂಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಟಿ ವಿ ಸೌಂಡ್ ಹಾಕೊಂಡ್ರೆ ಅದೇ ಕಾಪಿರೈಟ್ ಬಂದ್ಬಿಡ್ತೀನಿ ಅನ್ನೋ ಭಯ. ನನ್ನ ಮಗ ನೋಡ್ರಿ ಹಾಳಾಗಿತ್ತು ಅಂತೇಳಿ ಅಲ್ಲಿ ಕಳಿಸಿದ್ದೆ. ಸೈಕಲ್ ಕೊಟ್ಟು ನನ್ನ ತಮ್ಮನ ಜೊತೆ ಕಳಿಸಿದ್ದೆ. ಅಲ್ಲಿ ರಿಪೇರಿ ಮಾಡೋರು ಗೊತ್ತಿರೋರೇ ಆಗಿರೋದ್ರಿಂದ, ಪಕ್ಕದ ರೋಡ್, ನಮ್ಮ ಅಮ್ಮವ್ರ ಮನೆ ಪಕ್ಕದ ರೋಡಲ್ಲೇ ಇರೋದ್ರಿಂದ ಅಪ್ಪಾಜಿ ಇರ್ತಾರಲ್ಲ, ಹೇಗೋ ಅಲ್ಲೇ ನಿಂತ್ಕೊಂಡು ನೀಟಾಗಿ ಮಾಡಿಸ್ತಾರೆ ಅಂತೇಳಿ ಅಲ್ಲಿಗೆ ಅವನು ನನ್ನ ಮಗನೂ ಹಾಗೆ ಸೈಕಲ್ನು ಎಲ್ಲ ಕೊಟ್ಟು ಕಳಿಸಿದ್ದೆ. ನನ್ನ ತಮ್ಮ ಕರ್ಕೊಂಡೋಗಿದ್ದ. ಸೊ ಹಂಗಾಗಿ ಇವತ್ತು ಅವನಿಗೆ ಟ್ಯೂಷನ್ ಇತ್ತು. ಟ್ಯೂಷನ್ ಆಂಟಿ ಬಂದಿಲ್ವ ಅಂತ ಕೇಳ್ತಾಯಿದ್ರು. ಹಂಗಾಗಿ ಟ್ಯೂಷನ್ನಿಗೆ ಬೇರೆ ಕಳಿಸ್ಬೇಕಿತ್ತಲ್ಲ. ಸೊ ಹಂಗಾಗಿ ಕರ್ಕೊಂಬರಕ್ಕೆ ಹೇಳಿದ್ದೆ, ಅವರೇ ಕರ್ಕೊಂಬಂದಿದ್ರು. ಅವರು ತಿಂಡಿ ಎಲ್ಲ ತಿಂದಾಯಿತು, ಅವ್ರಿಗೇನೋ ಕೆಲಸ ಇತ್ತಂತೆ. ಸೊ ಹಂಗಾಗಿ ಅವರು ಹೊರಟರು ಅಲ್ಲಿಂದ. ಹಾಗೆ ಅವರು ಹೊರಟಾಗ ನಾನು ಬೆಳಗ್ಗೆನೇ ತಿಂಡಿ ತಿಂದು ಬಂದಿದ್ದೆ. ನೀನು ಬೇರೆ ಎಗ್ ರೈಸ್ ಕೊಟ್ಟಿದ್ಯಾ, ಅದು ಅರ್ಗಲ್ಲ ಅಂತೇಳಿ ಮಾತಾಡ್ತಾಯಿದ್ರು. ಅದೊಂದು ಸಣ್ಣದಾಗಿದೆ ವಿಡಿಯೋ ಕ್ಲಿಪ್ಪು, ನೋಡಿ. ಹಾಗೆ ಈಗ ಕೆಲ್ಸಕ್ಕೆ ಹೋಗ್ತೀನಿ ಅಂತೆಲ್ಲ ಅರ್ಗೋಯ್ತದೆ, ಹೋಗು. ಈಗ ಕೆಲ್ಸಕ್ಕೆ ಹೋದ್ರೆ ಅರ್ಗೋಯ್ತದೆ. ಕೆಲಸ ಮಾಡ್ತಾ ಆಲೆ ಮಧ್ಯಾಹ್ನದ ಹೊತ್ತಿಗೆ ಹಸು ಆಯ್ತದ. ಆಮೇಲೆ ಏನು ಜಾಸ್ತಿ ಮೊಟ್ಟೆ ಹಾಕಿಲ್ಲ. ಹೋಗಿ ಒಬ್ಬ ಮನುಷ್ಯ ಒಂದು ದಿನಕ್ಕೆ 3 ಮೊಟ್ಟೆ ತಿನ್ಬೋದು ಕಣ. ಏನು ಸ್ಪಿಂಗ್ ಹೋಗೋದ ಕಾಣೆ, ನಿಮ್ಮ ಅಮ್ಮ ಬಂದು ಹಿಂಗೆ ಏನೋ ಹೋಯ್ತಾ ಇರ್ತದೆ. ಏನೇ ಅವನು ರೋಡಲ್ಲಿ ಜಾಸ್ತಿ ಬಿಡಬೇಡ ಗಾಡಿ ಓಡಾಡೋ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹಾಗೆ ಹೊರಟರು. ಅವ್ರು ಯಾವಾಗಲೂ ಹಂಗೆ ಇರು ಅಂದರೆ ಇರೋದೇ ಇಲ್ಲ ಫ್ರೆಂಡ್ಸ್. ಅಮ್ಮ ಬಂದರು ಅಷ್ಟೇ, ಅಪ್ಪ ಬಂದರು ಅಷ್ಟೇ. ಅಮ್ಮ ಅಂತೂ ಬರೋದೇ ಇಲ್ಲ, ಯಾವಾಗಲೂ ಬರ್ತಾರ. ಇನ್ನು ಅಂದರೆ ದೀಪಾವಳಿನ ಲಕ್ಷ್ಮೀ ಪೂಜೆ ಮಾಡ್ತೀನಿ, ಆವಾಗ ಮಾತ್ರ ಬರೋದು ಅಷ್ಟೇ ಅಮ್ಮ. ಅಪ್ಪ ಹಿಂಗೆ ಯಾವಾಗಲಾದ್ರು ಒಂದೊಂದು ಟೈಮ್ ಬರ್ತಾರೆ, ಬಂದಾಗ ಇರು ಅಂದರೆ ಇರೋದೇ ಇಲ್ಲ. ಸೊ ಅವರು ಹೊರಟರು.
ಅದಾದಮೇಲೆ ನನ್ನ ಮಗ ಸೈಕಲ್ ಹೇಗೋ ರೆಡಿ ಆಯ್ತಲ್ಲ, ಇಂಚೂರು ಒಂದು ಆಟ. ನನಗೆ ಅದು ಬೇರೆ ಭಯ. ಅದಕ್ಕೆ ಅಲ್ಲಿ ಕೆಳಗಡೆನೆ ನಮ್ಮ ರೋಡ್ ಹತ್ರ ಆ ಥರ ಸಿಮೆಂಟಿಂದೆಲ್ಲ ಕಲ್ಲು ಇಟ್ಬಿಟ್ಟಿದ್ದಾರೆ. ಈ ಕಡೆ ಮೋರಿ ಬೇರೆ ದೊಡ್ಡದಾಗಿದೆ, ಅದಕ್ಕೆ ಭಯ ನನಗೂ ನನ್ನಲ್ಲಿ ಬಿಡೋಕ್ಕೆ. ಇನ್ನೂ ಹೊಸ್ದಾಗಿ ಕಲ್ತಿರೋದಲ್ವ, ಹಂಗಾಗಿ ಸ್ವಲ್ಪ ಭಯ. ಸೊ ಅವನು ಆಟ ಆಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಈಗ ಪಕ್ಕದ ರೋಡ್ಗೆ ಹೊರಟ. ಓಕೆ ಫ್ರೆಂಡ್ಸ್, ಹಾಗೆ ಇವತ್ತು ಮಧ್ಯಾಹ್ನ 1:30 ಆಗಿದೆ. ಆ್ಯಕ್ಚುಲಿ ಸ್ವಲ್ಪ ದೋಸೆಗೆ ನಾಳೆ ತಿಂಡಿಗೆ ಅಕ್ಕಿ ನೆನೆಸೋಣ ಅಂತೇಳಿ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ. ನಾಳೆ ದೋಸೆ ಮಾಡೋಣ ಅಂತ. ಮಾಮೂಲಿ ಒಂದು ಇಡ್ಲಿಗೆ ತೋರಿಸ್ಕೊಟ್ಟಿದ್ನಲ್ಲ, ಸೊ ಸೇಮ್ ಟು ಸೇಮೇ. ಬಟ್ ಇದಕ್ಕೆ ಏನಪ್ಪ ಅಂದರೆ ಏನಿಲ್ಲ, ಇದಕ್ಕೆ ಮಾಮೂಲಿ ಇದು ಇಡ್ಲಿಗೆ ನೆನೆ ಹಾಕ್ತೀವಲ್ಲ, ಸೊ ಅದೇ ಉದ್ದಿನಬೇಳೆ ಸ್ವಲ್ಪ ಕಮ್ಮಿ ಹಾಕೋಬೇಕು. ಇದಕ್ಕೆ ಉದ್ದಿನಬೇಳೆ ಕಮ್ಮಿ ಹಾಕ್ಕೊಂಡು ಉದ್ದಿನಬೇಳೆ ಅಕ್ಕಿ, ಹಾಗೆಯೇ ಒಂದು 2 ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಇದು ನೀಟಾಗಿ ತೊಳ್ಕೊಂಡು ಉಣ್ಣೆ ಹಾಕ್ತಾಯಿದ್ದೀನಿ. ನೀಟಾಗಿ ತೊಳ್ಕೊಂಡು ಉಣ್ಣೆ ಹಾಕ್ಬೇಕು. ಇದನ್ನು ನೀಟಾಗಿ ಒಂದು 4 to 5 ಟೈಮ್ಸ್ ತೊಳಿಬೇಕು, ನೀಟಾಗಿ ಗಲೀಜೆಲ್ಲ ಹೋಗ್ಬೇಕಲ್ಲ. ಸೊ ಹಂಗಾಗಿ ಹಾಗೆ ಹೂವನೇ ಕುಯ್ದಿಲ್ಲ ಫ್ರೆಂಡ್ಸ್, ಹೂವು ಕುಯ್ಬೇಕು. ಹಾಯ್ ಫ್ರೆಂಡ್ಸ್, ಅವಳಿಗೆ ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ಹೇಗೋ ಬರೋಷ್ಟು ಹಿಂದಿ ಭಾಷೆಯಲ್ಲಿ ಮಾತಾಡ್ತೀವಿ ಅವಳ ಜೊತೆ. ಈಗ ಪಾಪ ಅವಳಿಗೆ 9 ತಿಂಗಳು ಬಸ್ರಿ. ನಮ್ಮ ಕಡೆ ಆದರೆ ನಾವು 7 ತಿಂಗಳಿಗೆ ಕರ್ಕೊಂಡೋಗ್ಬಿಡ್ತಾರೆ. ಏನಾದರೂ ಬೈಕೆ ಗೀಕೆ ಏನಾದ್ರು ಇತ್ತು ಅಂದರೆ ಎಲ್ಲನೂ ಬೈಕೆನೆಲ್ಲ ತೀರ್ಸೋಣ ಅಂತೇಳಿ ತಂದೆ ತಾಯಿ ಮನೆಗಳಲ್ಲಿ. ಈಗ ಪಾಪ ಇವರು ದುಡಿಮೆಗೆ ಅಂತ ಇಲ್ಲಿ ಬಂದಿದ್ದಾರೆ. ಸೊ ಗಂಡ ಹೆಂಡತಿ ಇಬ್ಬರೇ ಇರೋದು, ಬಿಹಾರದಿಂದ ಬಂದಿರೋದಂತೆ. ನಾನು ಹೋಗಲ್ಲ ಅಂತ ಇವಳು ಅಂತಾಳೆ ಪಾಪ. ಇಲ್ಲಿ ಬಾಣತನ ಗಿಣತನ ಏನೂ ಇಲ್ಲ ಇವ್ರದ್ದೆಲ್ಲ. ಪಾಪ ಅವರು ನೋಡ್ಕೋಬೇಕು. ಡೆಲಿವರಿ ಆದಮೇಲೆ ಹೋಗ್ತೀನಿ ಅಂತಾಳೆ. ಏನು ಮಾಡ್ತಾಳೋ ಗೊತ್ತಿಲ್ಲ. ಹಂಗೇನಾದ್ರು ನೋವು ಬಂದರೆ ಹೇಳು ಅಂತ ಹೇಳಿದ್ದೀವಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಅಕ್ಕನ ಮನೆಯಲ್ಲೇ ಇರೋದವಳು. ಹಂಗೇನಾದ್ರು ಅಪ್ಡೇಟಾ ಇಲ್ಲೇ ಡೆಲಿವರಿ ಆದರೆ ನೋಡೋಣ, ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಪಾಪ ಒಳ್ಳೆ ಹುಡುಗಿ ಅವಳು. ಬನ್ನಿ ನನ್ನ ಮಗ ಏನು ಮಾಡ್ತಾಯಿದ್ದಾನೆ ನೋಡೋಣ. ನನ್ನ ಮಗ ಯಾವುದೋ ಮೂವಿ ನೋಡ್ತಾ ಕೂತಿದ್ದಾನೆ ಅನ್ಕೋತೀನಿ. ಕಾಲ ಮೇಲೆ ಕಾಲು ಹಾಕೊಂಡು ಮಲ್ಕೊಂಡಿದ್ದಾನೆ ಫ್ರೆಂಡ್ಸ್. ನನ್ನ ಮಗ ಮೊಬೈಲ್ ಇಸ್ಕೊಂಡಿದ್ದೀನಿ ಅಂತ ಸಿಟ್ಟಾಗ್ಬಿಟ್ಟಿದ್ದಾನೆ. ಅಲ್ಲ ಮಗನೇ, ಮುದ್ದು ಮರಿ ಯಾಕವ? ಹಾಂ, ಯಾಕವ ಮುನ್ಸ್ಕೊಬಿಟ್ಟಿದ್ಯಾ ನನ್ನ ಮೇಲೆ? ರಜಾ ಇದೆ, ಅವ್ರಿಗೆ ಬೋರ್ ಆಗ್ತಾಯಿದೆ, ಸೈಕಲ್ಲೆಲ್ಲ ತುಣಿದ್ರು. ಈಗಾಗಲೇ ಯಾಕೆ ಬಂಗಾರಿ ನಿದ್ದೆ ಬತ್ತಾಯ್ತಾ? ಊಟ ಮರಿ ಊಟ ಮಾಡು. ಮತ್ತೆ ಅವನಿಗೆ ಊಟ ಅಂತೆ ಫ್ರೆಂಡ್ಸ್, ಊಟ ಹಾಕ್ಕೊಡ್ತೀನಿ. ಬಾ ಮಗ. ನನ್ನ ಮಗನ ಚೆಲುವಿನ ಚಿತ್ತಾರಗಳನ್ನ ತೋರಿಸ್ತೀನಿ ರೀ ಫ್ರೆಂಡ್ಸ್. ಹಂಗೆ ಒಂಚೂರು ನೋಡಿ. ಇದೆಲ್ಲ ನನ್ನ ಮಗನ ಚೆಲುವಿನ ಚಿತ್ತಾರಗಳು. ಹಾಗೆ ಇಲ್ಲಿದೆ ನೋಡಿ, ಇಲ್ಲಿ ಚೆಲುವಿನ ಚಿತ್ತಾರ. ನಗ್ತಾ ಇದ್ದಾನೆ ಅವನು. ಬಾ. ಇದೇನು ಮಗ, ಇದು ಬೀಗನಾ? ಇದು ಬೀಗನಾ ಅಲ್ವಾ? ಬೇರೆ ಬೀಗ ಥರ ಕಾಣ್ತೈತಪ್ಪ. ಹಾಗೆ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬಿಡಿಸಿದ್ದಾನೆ. ಇದು ಅವ್ರ ಅಪ್ಪಾಜಿ ಅಂತಿದು. ನಗ್ತಾ ಇದ್ದಾನೆ. ಇಲ್ಲಿ ನೋಡಿ ಮಗ, ಅದು ನಿಮ್ಮ ಅಪ್ಪಾಜಿನಾ? ನಿಮ್ಮ ಅಪ್ಪನ ಮಗ? ಹಾಗೆಯೇ ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಂಡಿದ್ದೆ. ಉಪ್ಪು ಸಾಂಬಾರಿತ್ತು, ನೆನ್ನೆ ರಾತ್ರಿ ಉಪ್ಪು ಸಾಂಬಾರು ಮಾಡಿದ್ದೆ ಹೀರೆಕಾಯಿ ಹಾಕಿ. ಅನ್ನ ರೆಡಿಯಾಗಿದೆ. ಹಾಗೆ ಸಾಂಬಾರಿದೆ, ಉಪ್ಪು ಸಾಂಬಾರು. ನೆನ್ನೆ ಹೀರೆಕಾಯಿ ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೆ. ಹೀರೆಕಾಯಲ್ಲೇ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಓಕೆ, ಅವನಿಗೆ ಊಟ ಕೊಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್,
ಅವನಿಗೆ ಊಟ ಹಾಕ್ಕೊಟ್ಟೆ. ಅವನು ಇನ್ನೊಬ್ಬ ಹುಡುಗ ಯಾರೋ ಮೊಸರು ಬೇಕಂತೆ, ಮೊಸರು ತೊಗೊಂಡೋಗಿ ಬಂದಿದ್ದಾನೆ. ಬಾಕ್ಲು ಹಾಕಿದ್ದೆ, ಇಷ್ಟೊತ್ತಿನ ಮೇಲೆ ಇನ್ನೇನು ವ್ಯಾಪಾರ ಇರಲ್ಲ ಅಂಥೇಳಿ ಮೊಸರು ಬೇಕಂತ ಬಂದಿದ್ದಾರೆ. ಯಾಕಂಗೆ ಆಗ್ತಾ ಇದೆಯಾ? ಚೇಂಜ್ ತಗ, ನಾಚ್ಕೊಂಡು ಓಡಾಯ್ತಾನೆ ವೀಡಿಯೋ ಅಂದಿದ್ದಕ್ಕೆ ಚೇಂಜ್ ಇಸ್ಕೊಳ್ದಂಗೆ. ನಂದೇನಂತ ಫ್ರೆಂಡ್, ಅವನು ನನ್ನ ಮಗನ ಫ್ರೆಂಡು ಅಂದೆ. ಅದಕ್ಕೆ ಅವನಿಗೆ ಅದೇನು ನಗು ಬತ್ತೋ ನಗಾಡ್ತಾ ಕೂತಿದ್ದ. ಆಮೇಲೆ ನಾನು ಬಂದು ನಾನು ಮಾಡೋ ಅಡುಗೆ ಚೆನ್ನಾಗಿಲ್ವಂತೆ ಫ್ರೆಂಡ್ಸ್, ನನ್ನ ಮಗಂಗೊಂದು ಹೆಣ್ಣಂತೆ ನೋಡಿ ಫ್ರೆಂಡ್ಸ್ ಅಂದೆ. ಅದಕ್ಕೆ ಆ ರೀತಿ ಹೇಳ್ಕೊಂಡು ನಗಾಡ್ತಾ ಇದ್ದಾನೆ. ಏನವ ನೀನು ಅಂತ, ಇದನ್ನೆಲ್ಲ ಹಾಕು ನೀನು ವೀಡಿಯೋಗೆ, ಲೈಕ್ಗಳೇ ಬರಲ್ಲ ಅಂತ ಅಂತಿದ್ದ. ಓಕೆ ಫ್ರೆಂಡ್ಸ್, ಈಗ ನಾನು ಮಧ್ಯಾಹ್ನ ಅಕ್ಕಿ ನೆನೆ ಹಾಕಿದ್ನಲ್ಲ, ಅದನ್ನು ಇವಾಗ ರುಬ್ಬಿದ ಹಿಟ್ಟನ್ನೆಲ್ಲನೂ ನೀಟಾಗಿ ಕಲಿಸ್ಕೊಂಡು ಒಂದು ಪ್ಲೇಟ್ ಕವರ್ ಮಾಡಿ ಹಾಗೆ ಎತ್ತಿಟ್ಕೊಂಡೆ. ಇನ್ನೇನಿಲ್ಲ ಫ್ರೆಂಡ್ಸ್, ಇನ್ನು ರಾತ್ರಿ 8 ಗಂಟೆಗೆ ಸ್ವಲ್ಪ ಒಂದೆರಡು ಪಾತ್ರೆ ಇದ್ದಾವೆ, ಫಸ್ಟು ಅವು ತೊಳೆದ್ಬಿಟ್ಟು ಇನ್ನು ರಾತ್ರಿ 8 ಗಂಟೆಗೆ ಮುದ್ದೆ ಅನ್ನ ಮಾಡ್ಕೊಳ್ಳೋದಷ್ಟೇ. ಸಾಂಬಾರಿದೆ, ಸೊ ಅದನ್ನು ಮಾಡಿಕೊಂಡ್ರೆ ಇವತ್ತಿನ ದಿನ ಊಟ ಮಾಡಿ ಮಲ್ಕೊಂಡ್ರೆ ಇವತ್ತಿನ ದಿನ ಮುಗಿಯುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನನ್ನ ಫಿಶ್ಶಿಗೆ ಫುಡ್ ಹಾಕೋದ್ರ ಮೂಲಕ ವಿಡಿಯೋ ಕೊನೆಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.